ಎಲ್ಲರಿಗೂ ನಮಸ್ಕಾರ. ಕೆಪಿಎಸ್ಸಿ ಗ್ರೂಪ್ ಬಿ ಎಕ್ಸಾಮಿಗೆ ಹಾಲ್ ಟಿಕೆಟ್ನ ರಿಲೀಸ್ ಮಾಡಿದೆ. ಹಾಲ್ ಟಿಕೆಟ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಫಸ್ಟು ಗೂಗಲ್ಗೆ ಬಂದ್ಬಿಟ್ಟು ಕೆಪಿಎಸ್ಸಿ ಅಪ್ಲಿಕೆಂಟ್ ಲಾಗಿನ್ ಅಂತ ಎಂಟರ್ ಮಾಡಿ. ಅಪ್ಲಿಕೆಂಟ್ ಲಾಗಿನ್ ಅಥವಾ ಅಭ್ಯರ್ಥಿ ಲಾಗಿನ್ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಳಕೆದಾರರ ಹೆಸರು, ಮೊಬೈಲ್ ನಂಬರ್ ಅಥವಾ ಇಮೇಲ್ ವಿಳಾಸ ಅಥವಾ ನೋಂದಣಿ ಸಂಖ್ಯೆ ಅಂತ ಇರುತ್ತೆ. ಇನಿಷಿಯಲ್ ಡೇಸ್ ಅಲ್ಲಿ ನೀವೇನು ಇಮೇಲ್ ಅಡ್ರೆಸ್ ಕೊಟ್ಟಿರ್ತೀರಾ ಅಥವಾ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ, ರಿಜಿಸ್ಟರ್ ನಂಬರ್ ಏನಿರುತ್ತೆ ಅದನ್ನ ನಾವಿಲ್ಲಿ ಎಂಟರ್ ಮಾಡಬೇಕು. ಸೊ ನಾನಿಲ್ಲಿ ನಂದು ಇಮೇಲ್ ಐ ಡಿನ ಎಂಟರ್ ಮಾಡ್ತಾ ಇದ್ದೀನಿ. ಪಾಸ್ವರ್ಡ್ನ ಎಂಟರ್ ಮಾಡಿ. ಕ್ಯಾಪ್ಚಾ ಕೋಡ್ ಕಾಣುತ್ತೆ, ಆ ಕೋಡ್ನ ನಾವಿಲ್ಲಿ ಎಂಟರ್ ಮಾಡಬೇಕು. ಸೈನ್ ಇನ್ ಅಂತ ಇರುತ್ತೆ, ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕೆಪಿಎಸ್ಸಿ ಕಡೆಯಿಂದ ನಮ್ಗೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕಾಣಿಸುತ್ತೆ, ಇದನ್ನೆಲ್ಲ ಓದ್ಕೋಬೇಕು. ಓದ್ಕೊಂಡು ಇಲ್ಲೊಂದು ಚಿಕ್ಕ ಚೆಕ್ ಬಾಕ್ಸ್ ಇರುತ್ತೆ, ಅದ್ರ ಮೇಲೆ ಟಿಕ್ ಮಾಡಿ ಐ ಹ್ಯಾವ್ ರೀಡ್ ದ ಇನ್ಸ್ಟ್ರಕ್ಷನ್ ಅಂತ. ಗ್ರೀನ್ ಕಲರ್ ಅಲ್ಲಿ ಒಂದು ಗೋ ಅಂತ ಒಂದು ಟ್ಯಾಬ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಒಂದು ನೋಟಿಫಿಕೇಶನ್ ಬರುತ್ತೆ, ಓಕೆ ಅಂತ ಕೊಡಿ. ಸೊ ಇಲ್ಲಿ ಅಡ್ಮಿಟ್ ಕಾರ್ಡ್ ಅಥವಾ ಪ್ರವೇಶ ಪತ್ರ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಮ್ಗೆ PSC1 RTB ಅಂತ ಒಂದು ಕೋಡ್ ಕಾಣುತ್ತೆ, ಮತ್ತೆ ಇಲ್ಲಿ ಎಕ್ಸಾಮ್ ಡೇಟ್ಸ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಕೊಟ್ರೆ ನಮ್ಗೆ ಇಲ್ಲಿ ನಮ್ಮ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗಿ ಬರುತ್ತೆ. ಸೊ ಇದನ್ನ ನಾವು ಪ್ರಿಂಟ್ ತಗೋಬಹುದು. ಸೆಕೆಂಡ್ ಒನ್ ಅಷ್ಟೇ, 2 ಡೇಟಲ್ಲಿ ನಮ್ಗೆ ಎಕ್ಸಾಮ್ ನಡೆಯುತ್ತೆ, 2 ಡೇಟ್ದು ಸಹ ಅಡ್ಮಿಟ್ ಕಾರ್ಡ್ನ ನಾವಿಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.